ಬರ್ತಾ ಇದ್ದಾಳೆ, ಬರಲಿ. ಹಾಂ, ನಿನ್ನ ಮನೆ ಒಳಗೆ ಬರಬೇಡ ಕಣೆ ಅಂತ ಹೇಳ್ತೀನಿ. ಹೆಂಗಿಂದ ಹಿಂಗ್ಲೇ ಹೋಗ್ಲೇಳು. ಹೆಂಗ ಜೀವಿತನ ಕರ್ಕೊಂಬಂದಿದ್ದೀನಿ, ಹೆಂಗ ನಮ್ಮ ಮನೆ ಸೊಸೆ ಮಾಡ್ಕೊಂಡು ಹೆಂಗ ಮನೆ ಇರೋದು ಕೆಲಸ ಮಾಡ್ಕೊಂಡು ಹೋಗ್ತಾಳತ್ತ ಅಷ್ಟೇ. ಏನವನು ಮಾಡೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ಇವಳು ನಮ್ಮ ಮನೆ ಒಳಗೆ ಬಿಡ್ಕೊಂಬಲ್ಲ. ಆ ಜೀವಿತ ಬಂದಿರೋದ್ರಿಂದ ಹೆಂಗ ಸ್ವಲ್ಪ ಮನೆ ಕೆಲಸನೂ ಮಾಡ್ತಾಳೆ. ಮನೆ ಕೆಲಸನೂ ನಂಗೆ ಸ್ವಲ್ಪ ಈಸಿ ಆಗುತ್ತೆ. ಹೆಂಗೋ ಇವಳಿಗೂ ಸರಿಯಾಗಿ ಬುದ್ಧಿ ಕಲಿಸ್ದಂಗೆ ಆಗುತ್ತೆ. ಯಾಕೋ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ನಿನ್ಕಳೆ, ನೀನು ನಮ್ಮ ಮನೆ ಒಳಕ್ಕೆ ಬರಬೇಡ, ಹೋಗು. ನಾನು ಅವತ್ತೇ ಹೇಳಿಲ್ವೇ ನೀನು ಬರಬೇಡ ನಮ್ಮ ಮನೆಯಾಗೆ, ಜಾಗಿಲ್ಲ ನಿನಗೆ ಅಂತ ಹೇಳಿ. ಈಗ ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಹೆಂಗೆ ಹೇಳ್ತೀನಿ ಹಂಗೆ ನಡಿಬೇಕು ಈ ಮನೆಗೆ. ಹಂಗಮ್ಮಂಗಿದ್ರೆ ನಮ್ಮ ಮನೆ ಒಳಗೆ ಬಾ, ಇಲ್ಲ ಅಂತಂದ್ರೆ ಬರಬೇಡ ನೀನು ಅಷ್ಟೇ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನನ್ನ ಮಗನೂ ನನ್ನ ಕೈಗೆ ಸಂಬಳ ಕೊಡಬೇಕು, ನೀನು ನನ್ನ ಕೈಗೆ ಸಂಬಳ ಕೊಡಬೇಕು. ನಂದೇ ನಡಿಬೇಕು ನಮ್ಮ ಮನೆಗೆ ಅಷ್ಟೇ. ನನ್ನ ಕೈಯಿಂದನೇ ಹೋಗ್ಬೇಕು. ನಿನಗೇನೇ ಬೇಕಿದ್ರು 1 ರೂಪಾಯಿ ದುಡ್ಡು ನನ್ನೇ ಕೇಳಿಸ್ಕೋಬೇಕು. ಬಡ್ಡಿ ಭಾಗ್ಯ ಅಂದ್ರೆ ನಾನು ಹಂಗೇನೆ. ನನ್ನ ಹತ್ರ ಕಂಡ್ರಿಷನ್ ವ್ಯವಹಾರ ಏನೇ ಆಗಿರ್ಬೋದು, ಮನೆಯಾಗ್ಲಾರೇ ಆಗಲಿ ಯಾರೇ ಆಗಲಿ, ಕಂಡ್ರಿಷನ್ ಅಂದರೆ ಕಂಡ್ರಿಷನ್ ಅಷ್ಟೇ. ನೀನು ಬರ್ಕೊಡ್ದು, ನಿನ್ನ ಮನೆಗೆ ಬರಬೇಡ. ಯಾಕತ್ತೆ ಬರಬೇಡ ಅಂತೀಯ? ಮತ್ತೆ ನಾವು ದುಡ್ದಿರೋದು ನಾವು ಇಟ್ಕೋಬಾರ್ದಾ? ಅದು ಹೆಂಗೆ ಸುಮ್ಮನಿರೋಕ್ಕಾಗುತ್ತತೆ? ನಿಂದೊಳೆ ಸರಿ ಆಯ್ತಪ್ಪ. ನಾವು ದುಡ್ದಿರೋದು ನಾವು ಇಟ್ಕೊಂತೀವಿ. ಎಲ್ಲದಕ್ಕೂ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂದ್ರೆ ಆಗಲ್ಲ. ಅದ್ಯಾಕೆ ಬರಬೇಡ ಅಂತ ಹೇಳ್ತೀಯ? ನನಗೂ ಬರೋ ಹಕ್ಕೈತಿ ಮನೆಗೆ. ಬರ್ಕೊಡ್ದು ಅಂದ್ರೆ ಬರ್ಕೊಡ್ದು. ನೀನು ನಮ್ಮ ಮನೆ ಒಳಗೆ ಬರಬೇಡ. ನಮ್ಮ ಅಮ್ಮಯ್ಯ ಬೈತೈತೆ, ನಾನು ಬೈಸ್ಕೋಬೇಕು. ನಿನ್ನಿಂದನ ನಾನು ಬೈಸ್ಕೋಬೇಕು. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಇರು ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು. ನೀನು ಯಾವ ಬದಲಾಗ್ತೀಯ ಏನೋ ಗೊತ್ತಿಲ್ಲ. ಬರೀ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಇರು ನೀನು. ನಾನು ಹೇಳ್ತೀನಿ ಬೇರೆನಾದರೂ ಇರೋನು ಬಾರಪ್ಪ ಅಂತ. ನಮ್ಮ ತವ್ರ ಮನೆಯವರು ಅಷ್ಟೊಂದು ಹಬ್ಬಕ್ಕೆ ಕರೆದ್ರು, ಹಬ್ಬ ಮಾಡಿದ್ವಿ ಬಾ ಅಂತ. ಬರಲಿಲ್ಲ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು. ಅಲ್ಲ ಕಣೆ, ಬರಲ್ಲ. ಗಂಡು ಬೇಕು ಅಮ್ಮಂಗಿದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡು ನೀನು ಇಲ್ಲಿರಬೇಕು, ಇಲ್ಲ ಹೊರಟೋಗ್ತಾ ಇರಬೇಕು ಅಷ್ಟೇ. ನನ್ನ ಮಗ ಅಂತ ನಿನ್ನ ಮಾತು ಕೇಳಲ್ಲ. ಅವ್ನು ಕೇಳಲ್ಲ ಅಂದ್ರೆ ಕೇಳಲ್ಲ. ಅವನು ಏನು ಬಡ್ಡಿ ಬಗ್ಗೆ ಅಂಟಿ? ನಿಮ್ಮ ಸೊಸೆ ಬಂದವಳೆ ಕಣೆ ಜೀವಿತ. ಅದಕ್ಕೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ತಾ ಇದ್ದೀನಿ. ಬರ್ಕೊಡ್ದು ಇವಳು, ಬರ್ಕೊಡ್ದಾದ್ರೆ ಬರ್ಕೊಡ್ದು. ನಾನು ಎಲ್ಲದರಲ್ಲೂ ಕಂಡ್ರಿಷನ್ನು ಕೇಳು ಈ ಜೀವಿತನ ಹೆಂಗೆ ಅಂತ. ನೀನು ಕಂಡ್ರಿಷನ್ ಆದರೆ ನಾವೆಲ್ಲ ಕೇಳಲ್ಲ. ನೀನು ಮದುವೆ ಮಾಡ್ಕೊ ಬರ್ಬೇಕಾದ್ರೆ ಇದೆಲ್ಲ ಹೇಳ್ಬೇಕಾಗಿತ್ತು ನೀನು. ನಾವೆಲ್ಲ ಈಗ ಯಾರ ಕೊಡ್ತಾರೆ ಅಂತ ನಾವು ಕೊಡೋಕ್ಕಾಗಲ್ಲ. ಅವ್ರು ದೊಡ್ಡ ಭಾವ ದೊಡ್ಡ ಅಕ್ಕ ಅವರೆಲ್ಲ ಕೊಡ್ತಾರೆ ಅಂತ ನಾನು ಕೊಡೋಕ್ಕಾಗಲ್ಲ. ನಾನು ಹಿಂಗೆ ಮಾತಾಡೋದು, ನಾನು ಹಿಂಗೆ ಇರೋದು. ಅವಳು ನನ್ನ ದೊಡ್ಡ ಸೊಸೆ ಉಸಿರು ಬಿಡ್ತಾಳೇನು, ಅದಕ್ಕೆ ಮಾತಾಳು. ಈ ವರ್ಷ ನನ್ನ ಹತ್ರ ನಾನು ಹೇಳ್ದಂಗೆ ಕೇಳ್ಕೊಂಡಿರೋದು. ನೀನು ನೆನ್ನೆ ಮನೆ ಬಂದು ನನ್ನ ಹತ್ರ ಗಾಂಚಲಿ ಮಾಡ್ತೀಯ. ಗಾಂಚಲಿ ಮಾಡ್ತೀನಿ, ನನ್ನ ಸಂಬಳ ಕೊಡಲ್ಲ ಹಿಂಗೆ ಅಂತ. ನಾನು ಇಡೀ ಊರಲ್ಲಿ ಸುತ್ತಮುತ್ತ ಹಳ್ಳಿಲೇ ಕೇಳ್ಕೊಂಬ ನಾನು ಹೆಂಗೆ ವ್ಯವಹಾರ ಅಂತ ಹೇಳ್ತಾರೆ. ನಾನು ಎಲ್ಲದರಲ್ಲೂ ಕಂಡ್ರಿಷನ್ ಅಂದರೆ ಕಂಡ್ರಿಷನ್ನೇ. ಇಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡು ತೆಪ್ಪನ್ನು ಬಿದ್ದಿರಬೇಕು, ಇಲ್ಲ ತವ್ರ ಮನೆಗೆ ಹೊರಟೋಗ್ಬಿಡ್ಬೇಕು ನನ್ನ ಮಗನ ಬಿಟ್ಬಿಟ್ಟು. ಅಷ್ಟೇ ಎರಡರಾಗ ಒಂದು ತೀರ್ಮಾನ ತಗೋ. ಬಾರಪ್ಪ ಬಾ, ನಾವೇ ಹೋಗಿ ಒಂದು ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಅಲ್ಲಿ ಇರಾನ್ ಬಾ. ಇಲ್ಲಿ ಬಾ, ನಮ್ಮ ಪಾಡಿಗೆ ನಾವು ಇರಾನ್ ಬಾ. ಇಬ್ರು ಗಂಡ ಹೆಂಡ್ತಿ ದುಡ್ಕೊಂಡು ಹೆಂಗೋ ಜೀವನ ಮಾಡೋಕ್ಕಾಗುತ್ತೆ. ನಿಮ್ಮ ಅಮ್ಮನ ಮಾತ್ರ ಕೇಳಬೇಡ ನೀನು. ಬಾ, ಹೆಂಡ್ತಿ ಬೇಕು ಮಗಿರ್ ನೀನು ನನ್ನ ಜೊತೆಗೆ ಬಾ. ಅದು ಹೆಂಗಾಕ ಬರ್ತಾರೆ? ಅಪ್ಪ ಅಮ್ಮನ ಬಿಟ್ಟು ಯಾರೂ ಬರಲ್ಲ ಅಕ್ಕ. ನೀವೇನಕ್ಕ ನೀವು ಹಿಂಗೆ ಕರಿತಾ ಇದ್ದೀರಾ? ಈಗ ಮನೇಲಿ ದೊಡ್ಡವ್ರು ಹೇಳ್ದಂಗೆ ಕೇಳಬೇಕು. ಅತ್ತೆ ಮಾವ ಗಂಡ ಎಲ್ಲರೂ ಹೇಳ್ದಂಗೂ ಕೇಳಿದ್ರೆ ಮನೆ ಚೆನ್ನಾಗಿರೋದು. ಬರ್ರಿ ಅಕ್ಕ, ಚೆನ್ನಾಗಿ ಇಟ್ಕೊಂಡು ಹೋಗ್ರಿ, ಅವ್ರ ಜೊತೆ ಚೆನ್ನಾಗಿರ್ರಿ. ಚೆನ್ನಾಗಿದ್ರೆ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ. ಬಡ್ಡಿ ಭಾಗ್ಯ ಮಂಟಿ ಅಂತಂದರೆ ಇಡೀ ಊರಲ್ಲೇ ಫೇಮಸ್ಸು ನಮ್ಮೂರಲ್ಲಿ. ಮೇಡಮ್ಮ ನಿನ್ಗೇನು ಗೊತ್ತಿಲ್ಲ, ಸುಮ್ಮನಿರು, ನೀನು ಮಾತಾಡಬೇಡ. ನೀನು ಯಾರಂತಲೂ ನನಗೆ ಗೊತ್ತಿಲ್ಲ. ನೀನು ಇದೇ ಊರಲ್ಲೇ ಒಟ್ಟಿನಲ್ಲಿ ನೋಡಿದ್ದೀನಿ. ನೀನು ಯಾಕೆ ಬಂದಿಲ್ಲಿ ಮಾತಾಡ್ತಾ ಇದೆಯಾ ನನಗೆ ಅದು ಗೊತ್ತಿಲ್ಲ. ನೀನು ಮಾತಾಡಬೇಡ ಸರಿನಾ? ನಮ್ಮನೆ ವಿಷಯದಲ್ಲಿ ನೀನು ಮಾತಾಡಬೇಡ. ನಮ್ಮ ಅತ್ತೆ ಹತ್ರ ನಾನು ಹೆಂಗೆ ಮಾತಾಡಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ಇವಾಗಿನ ಕಾಲದಲ್ಲಿ ಯಾರೂ ಕೇಳಲ್ಲ. ನಿನ್ನ ಬಡ್ಡಿ ವ್ಯವಹಾರ ಎಲ್ಲ ಏನಿದ್ರು ನಿನ್ನ ಹತ್ರ ಇಟ್ಕೋಬೇಕು. ನಾನಾಗತ್ತಿಗಿನ್ನೂ ಸುಮ್ಮನಿದ್ದೀನಿ. ಬೇರೆಯವ್ರು ಯಾರಾದರೂ ಆಗಿದ್ರೆ ನಿನಗೆ ಇಷ್ಟೊತ್ತಿಗೆ ಅದು ಏನು ಮಾಡೋರೋ ಏನೋ ಗೊತ್ತಿಲ್ಲ. ನಾನಾಗತ್ತಿಗೆ ಇನ್ನೂ ಕೈ ಹಿಡ್ಕೊಂಡು ನನಗೆ ಈ ರೀತಿ ನಾನು ನಿನಗೆ ಸಹಾಯ ಮಾಡ್ತಾಯಿದ್ದೀನಿ. ಆದರೆ ಇನ್ನೊಬ್ರು ಯಾರಾದರೂ ಆಗಿದ್ರೆ ನಿನಗೊಂದು ಲೋಟ ನೀರನ್ನು ಕೊಡ್ತಾ ಇರಲಿಲ್ಲ. ಊಟಕ್ಕೆ ಇಡ್ತೀವಿ, ಮುಂದಕ್ಕೆ ತೆಟ್ಟೆನೂ ತೊಳೆಯಲ್ಲ. ತೆಟ್ಟೆ ಸಮೇತ ನಾವೇ ತೊಳಿತೀವಿ. ಮುಂದಕ್ಕೆ ಊಟ ಇಟ್ಟು ನೀನು ಬಟ್ಟೆ ತೊಳೆದಾಕಿ ನಿನ್ನ ಸೇವೆ ಮಾಡಿದ್ರು ಇನ್ನೂ ಅಷ್ಟೊಂದು ನಮ್ಮ ಮೇಲೆ ಇದನ್ನು ಮಾಡ್ತೀಯಲ್ಲತ್ತೆ ನೀನು. ನಾನು ಇವಾಗಿನ ತವ್ರ ಮನೆ ಹಬ್ಬಕ್ಕೆ ಹೋಗಿ ಬರ್ತಾ ಇದ್ದೀನಿ. ಇಲ್ಲೇನೆ ಮನೆ ಬಾಗ್ಲಾಗೆ ನಿಂತ್ಕೊಂಡು ನೀನು ನಮ್ಮ ಮನೆ ಒಳಗೆ ಬರಬೇಡ ಅಂತ ಹೇಳ್ತಾ ಇದೆಯಲ್ಲ. ಅಷ್ಟೇ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಕರ್ಕೊಂಬ ನಿಮ್ಮ ಮನೆ ಕಡೆಗಳವ್ರನ್ನ ಯಾರನ್ನ ಕರ್ಕೊಬತ್ತೀಯ, ನಿಮ್ಮ ಅಣ್ಣ ತಮ್ಮಗಳನ್ನ ಆಗಿರ್ಬೋದು, ನಿಮ್ಮ ಅಪ್ಪ ನಿಮ್ಮಮ್ಮ ಯಾರನ್ನ ಕರ್ಕೊಬತ್ತೀಯ ಕರ್ಕಬ. ಅದೇನು ಮಾತಾಡೋದಿದ್ರೆ ನಾನು ಮಾತಾಡ್ತೀನಿ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ಅಲ್ಲ ಕಣತ್ತೆ, ನಿನಗೆ ಗೊತ್ತೇ ಐತೆ ನಮ್ಮ ಅಪ್ಪಯ್ಯ ಇಲ್ಲ ಅಂತ. ನಮ್ಮ ಅಮ್ಮ ಒಂದೈತೆ, ಎಷ್ಟೋ ಹೇಳೋರು ಕೇಳೋರೆ ಯಾರು ಇಲ್ಲ ಅಂತ ಹೇಳಿ ಹಿಂಗೆ ಮಾಡ್ಬೋದಾ? ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿ ಬರ್ತಾರೆ. ನಮಗೂ ಅಣ್ಣ ತಮ್ಮಗಳು ಇದ್ದಾರೆ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಯಾರೇ ಆದರೂ ಬಂದು ನಮಗೆ ಸಹಾಯ ಮಾಡ್ತಾರೆ, ಬರ್ತಾರೆ. ನನಗೂ ಬರೋದೇನು ದೊಡ್ಡದಲ್ಲ. ಬರ್ರಿ ಸುಮ್ಮನೆ ಏನು ಬೇಡ, ನಮ್ಮ ಪಾಡಿಗೆ ನಾವು ಹೊರಟೋಗ್ಬಿಡ. ನಿಮ್ಮಮ್ಮನ ದುಡ್ಡು ಬೇಡ, ಕಾಸು ಬೇಡ, ನಮ್ಮ ಪಾಡಿಗೆ ನಾವು ಜೀವನ ಮಾಡೋಣ. ಶಕ್ಕು, ನಾನು ಹೇಳೋದ ಕೇಳು. ನಾನಂತೂ ನಮ್ಮ ಅಮ್ಮನ ಬಿಟ್ಟು ಬರಲ್ಲ. ಎಷ್ಟು ಸಾರಿ ಹೇಳಿದ್ದೀನಿ ನಮ್ಮ ಅಮ್ಮನ ಬಿಟ್ಟು ನಾನು ಬರಲ್ಲ ಅಂತ. ಈಗ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ನೀನು ಇಲ್ಲಿರಬೇಕು. ನಾವು ಚಿಕ್ಕ ಹುಡುಗರಿಂದಲೂ ನಮ್ಮಮ್ಮನ ಮಾತು ಮೀರಿಲ್ಲ. ನಮ್ಮಮ್ಮನ ಮಾತು ಮೀರಿದ್ರೆ ಹೆಂಗೆ?
ಹಾಂ ನನಗೆ ನಮ್ಮ ಅಮ್ಮನ ಬಿಟ್ಟು ಇರೋಕ್ಕಾಗಲ್ಲಪ್ಪ, ನಮ್ಮಮ್ಮ ನನಗೆ ಬೇಕೇ ಬೇಕು, ನಮ್ಮಮ್ಮ ಹೆಂಗೆ ಹೇಳ್ತಾರ ಹಂಗೆ ಅಷ್ಟೇ. ನೀನು ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರು, ಇಲ್ಲ ಅಂತಂದರೆ ಹೋಗ್ತಾ ಇರೋ ಅಷ್ಟೇ. ನಮ್ಮಮ್ಮ ನನಗೆ ಇನ್ನೊಂದು ಮದುವೆ ಮಾಡ್ತಾರೆ, ನಾನು ಬೇರೆ ಮದುವೆ ಆಗ್ತೀನಿ. ಬೇರೆ ಮದುವೆ ಆಗಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ. ಇಲ್ಲಿಂದ ಹೊರಟೋಗ್ಬಿಡು, ಸುಮ್ಮನೆ ನೀನು ನನಗೆ ತಲೆ ತಿನ್ನಬೇಡ. ಅಷ್ಟೇ ಕಣೆ, ನನ್ನ ಮಗನ ಇನ್ನೊಂದು ಮದುವೆ ಮಾಡ್ತೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಾದರೆ ಬಿದ್ದಿರು, ಇಲ್ಲ ಹೊರ್ಟೋಗ್ತಾ ಇರು ಇಲ್ಲಿಂದಾನ. ಇವಳು ಯಾರು? ಇಲ್ಲಿಗೆ ಯಾಕೆ ಬಂದವಳೆ ಇವಳು? ಎಂದು ಬರ್ದಿಲ್ದವಳು ಇಲ್ಲಿಗೆ ಯಾಕೆ ಬಂದವಳೆ? ನಮ್ಮ ಮನೆ ಕೆಲ್ಸಕ್ಕೆ ಬಂದವಳೆ. ಕೆಲಸ ಮಾಡೋರು ಯಾರು ಇಲ್ವಲ್ಲ, ಅವಳು ಪಾಪ ಕೆಲ್ಸಕ್ಕೆ ಹೋಗ್ತಾಳೆ ಅಂತೇಳಿ ನಾನು ಮನೆ ಕೆಲ್ಸಕ್ಕಂತ ಕರೆಸ್ಕೊಂಡಿದ್ದೀನಿ. ನಮ್ಮ ಮನೆಗೆ ಕೆಲಸ ಮಾಡ್ತಾಳೆ ಅವಳು, ಮನೆ ಕೆಲ್ಸಕ್ಕೆ ಇದ್ದಾಳೆ. ಅದಕ್ಕೇನೆ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರು, ಇಲ್ಲ ನಾನು ಏನಿಲ್ಲ ನಿನಗೆ. ಹೇಳ್ದಂಗೆ ಕೇಳಬೇಕು, ನನಗೆ ಸಂಬಳ ಕೊಡಬೇಕು. ಈ ತಿಂಗಳ ಸಂಬಳ ಏನೈತೆ ಅದನ್ನು ಮೊನ್ನೆನೇ ಆಗೈತೆ, ಅದನ್ನು ನನಗೆ ವಾಪಸ್ ಕೊಡು. ಇವಾಗ ಸಂಬಳ ಆಗಿತ್ತು, ಇವಾಗ ಮೊನ್ನೆ ಏನು 6ನೇ ತಾರೀಕು, ಆ ಸಂಬಳ ಕೊಟ್ಟಿಲ್ಲ. ಆ ಸಂಬಳ ಇಬ್ಬರು ಸಂಬಳ ಏನೈತೆ ಅದನ್ನು ನೀನೆಲ್ಲ ಇವನದು ಕಾರ್ಡ್ ತಗೊಂಡೋಗಿ ಅದನ್ನು ಅವನದು ಬಿಡಿಸ್ಕೊಬಿಟ್ಟಿದ್ಯಾ. ಇಬ್ಬರು ಸಂಬಳ ಏನೈತೆ 30,000 ಸಂಬಳ ಏನೈತೆ ಅದನ್ನು ವಾಪಸ್ ಕೊಟ್ಟು ನನಗೆ ಮನೆಯಕ್ಕೆ ಬಾ, ಇಲ್ಲ ಬರಬೇಡ ನೀನು ಅಷ್ಟೇ. ನನ್ನ ಮನೆಯಾಗ್ಲಾರ್ದೇ ಆಗಲಿ, ನಮ್ಮ ಹುಡುಗರು ಕೇಳು, 1 ರೂಪಾಯಿ ಬೇಕಂದ್ರೆ ಅವ್ರು ಕೇಳಿ ಇಸ್ಕೊಂತಾರೆ. 1 ರೂಪಾಯಿನೂ ನನ್ನ ಅಪ್ಪಣೆ ಇಲ್ದಲೆ ಯಾರೋ ನಮ್ಮ ಹುಡುಗರಾಗಲಿ, ನನ್ನ ದೊಡ್ಡ ಸೊಸೆ ಆಗಲಿ, ನನ್ನ ದುಡ್ಡನ್ನ ಮನೇಲಿ ಯಾರು 1 ರೂಪಾಯಿ ಮುಟ್ಟಲ್ಲ, ಗೊತ್ತಾ? ಅಷ್ಟೇ ನನ್ನ ಕಂಟ್ರಿಷನ್. ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು. ನೀನು ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರು, ಇಲ್ಲಾಂದರೆ ಹೋಗ್ತಾ ಇರು ಅಷ್ಟೇ. ಮನೆ ಬಾಗಿಲಿಗೆ ನಿಲ್ಲಿಸ್ಕೊಂಡು ಗಲಾಟೆ ಮಾಡ್ತಾ ಇದ್ದೀನಿ ನಾನು ನಿನಗೆ. ಎಷ್ಟಾದರೂ ಗಾಂಚಲಿ ಮಾಡಬೇಡ ಕಣತ್ತೆ, ಭಾಳ ಇದನ್ನು ಮಾಡ್ತಾ ಇದೆಯಾ ನೀನು. ಎಷ್ಟೋ ನಡೀತೈತೆ ಅಂತೇಳಿ, ಇದೇನು ಎಷ್ಟು ದಿವಸ ನಡೀತೈತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ನಾನು ಬಡ್ಡಿ ವ್ಯವಹಾರ ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ದುಡ್ಡು ಮಾಡಿದ್ದೀನಿ ಅಂತೇಳಿ ನೀನು ನಮ್ಮ ಹತ್ರ ಜಂಬ ತೋರಿಸ್ಬೇಡ. ಯಾವಾಗ ಏನಂತ ಗೊತ್ತಿಲ್ಲ, ನೀನು ಯಾವಾಗ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ನೀನು ಹಿಂಗೆಲ್ಲನ ಮನಸ್ಸಿನಾಗೆ ಏನೇನೋ ಯೋಚನೆ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಸರಿಯಾಗಲ್ಲ. ತೆಗಿಯತ್ತೆ, ನಾನು ಮನೆಯಾಗೆ ಇರ್ತೀನಿ, ಇಲ್ಲ ನನ್ನ ಗಂಡನ ಕಳಿಸ್ಕೊಂಡು ನಾನು ನನ್ನ ಗಂಡ ಬೇರೆ ಇರ್ತೀವಿ ಅಷ್ಟೇ ನಾನು ಹೇಳೋದು. ಅಷ್ಟೇ ಇದ್ದಂಗೆ ಹೇಳ್ತಾ ಇದ್ದೀವಿ. ನಾನು ನಿನ್ನ ಹತ್ರ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ನಾನು ಏನಿರುತ್ತೋ ಅದನ್ನೇ ಮಾತಾಡ್ತಾ ಇದ್ದೀನಿ ಅಷ್ಟೇ. ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರು, ಇಲ್ಲ ಅಂತಂದರೆ ಹೋಗ್ತಾ ಇರು. ಸರಿ ಆಯ್ತು, ಹೇಳತ್ತೆ, ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ಕೊಡ್ತೀನಿ, ಹೇಳು ಕೊಡ್ತೀನಿ. ಒಳಗಡೆನೇ ಐತೆ ದುಡ್ಡು, ನನ್ನ ಬೀರಲ್ಲೇ ಕೊಡ್ತೀನಿ, ಕೊಡಬೇಕಷ್ಟೇ. ಏನು ತಿಂಗಳ ಏನು ಪೇಮೆಂಟ್ ಆಗುತ್ತೆ ಅದು 1 ರೂಪಾಯಿ ಇಟ್ಕೊಂಬಂಗಿಲ್ಲ. ಏನಿದ್ರು ನನ್ನ ಕೈಗೆ ನೀವು ಕೇಳಿಸ್ಕೋಬೇಕು. ನಮ್ಮ ಮನೇಲಿ ಏನಿದ್ರು ನನ್ನಂತಲೇ ನಡಿಬೇಕು ಅಷ್ಟೇ. ಸರಿ, ಇವಾಗ ಬಗೆಮಂಟಿ ಒಳಗೆ ಬಿಡ್ರಿ ಹೋಗ್ಲಿ. ನೋಡು ಸರಿಯಾಗಿ ಎದುರಿಸಿದಕ್ಕೆ ಹೆಂಗೆ ಸುಮ್ಕಾದ್ಲು. ಇವಾಗ ಇನ್ನೊಂದು ಮದುವೆ ಮಾಡ್ತೀನಿ ನನ್ನ ಮಗುಗೆ ಅಂತ ಹೇಳಿದಕ್ಕೆ ಸುಮ್ಮನಾಗ್ಬಿಟ್ಲು ನೋಡು, ಸರಿಯಾಗಿ ಎದುರಿಸಿದ್ಕೆ. ಮತ್ತೆ ಹಂಗೆ ಎದುರಿಸ್ಬೇಕು ಬಗೆಮಂಟಿ. ಏನಂದ್ರೂ ಹಂಗೆ ಎದುರಿಸಿದ್ರೇ ಮತ್ತೆ ಎದುರಿಕಂಬೋದಿಲ್ಲ ಅಂತಂದರೆ ಅವಳು ಎದುರಿಕಂಬಲ್ಲ, ಭಾಳ ಗಾಂಚಲಿ ಮಾಡ್ತಾಳೆ. ಹೇಳಿ ನೋಡಿದ್ರೆ ಗೊತ್ತಾಗ್ತೈತೆ. ಪಾಪ ನೀನು ನಾನು ಹೇಳ್ದಂಗೆ ಕೇಳ್ಬೇಕಳು. ನೀನೇನಂದ್ರೆ ನಮ್ಮ ಅಮ್ಮ ಹೆಂಗೆ ಹೇಳುತ್ತೆ ಹಂಗೆ ಅನ್ಬೇಕು. ನೀನೇನಾನ ಅವಳ ಕಡೆಗೆ ಮಾತಾಡಿದೆ ಅಂದರೆ ಅವಳು ಏನಿಲ್ಲ ನಿನ್ನ ನಿನ್ನ ಇಲ್ಲಿಂದ ಏನಾನ ಮಾಡಿ ಕರ್ಕೊಂಡು ಹೋಗಕ್ಕೆ ನೋಡ್ತಾ ಇದ್ದಾಳೆ ಅವಳು. ಅದಕ್ಕೇನೆ ನೀನು ಏನಂದ್ರೆ ನಮ್ಮ ಅಮ್ಮ ಹೇಳ್ದಂಗೆ ನಾನು ಕೇಳ್ತೀನಿ, ನಾನು ಯಾರು ಹೇಳ್ದಂಗೂ ನಾನು ಕೇಳಲ್ಲ ಅನ್ಬೇಕು ನೀನು. ಸರಿ ಆಯ್ತು, ಹೇಳಮ್ಮ. ಬಂದಿವಾಗ ನನ್ನ ಸೊಸೆ ಇವಾಗ ಸದ್ಯಕ್ಕೆ ಜೀವಿತ ನಮ್ಮ ಮನೆ ಕೆಲಸದವಳು ಅಂತ ಹೇಳ್ಕೊಂಡು ನಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತೀನಿ. ನೋಡೋಣ ಹೆಂಗೆ ಆಗುತ್ತೆ ಹಂಗೆ. ಅವಳೇನಾದರೂ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಏನಾನೋ ಜೀವಿತನ ಕಳ್ಸೋಕ್ಕಾಗುತ್ತೆ. ಇವಳೇನಾದರೂ ಹೇಳ್ದಂಗೆ ಕೇಳ್ಕೊಂಡಿರಲಿಲ್ಲ ಅಂತಂದರೆ ಜೀವಿತನ ನನ್ನ ಮನೆ ಸೊಸೆ ಮಾಡ್ಕೊಂಡು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.